ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೇಘನಾ ಮಿಥುನ್ ಕನ್ನಡ ವ್ಲಾಗ್ಸ್. ಇವತ್ತು ಸಂಡೇ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾವು ಒಂದು 20 ಡೇಸ್ ಇರಲಿಲ್ಲ, ಕೇರಳಕ್ಕೆ ಹೋಗಿದ್ವಿ. ಆವಾಗಿಂದ ಈ ಗಿಡಗಳನ್ನೆಲ್ಲ ನೋಡೋಕ್ಕಾಗಿರಲಿಲ್ಲ. ಅಲ್ಲಿಂದ ಬಂದಮೇಲೂ ಶಾಪಿಗೆ ಹೋಗೋದು ಅದು ಇದು ಮನೆ ಒಳಗಿನ ಕೆಲಸನೇ ಆಗ್ತಾಯಿತ್ತು. ಹಾಗಾಗಿ ಗಿಡಗಳನ್ನೇನು ಕ್ಲೀನ್ ಮಾಡಿರಲಿಲ್ಲ. ಭಾನುವಾರ ಕ್ಲೀನ್ ಮಾಡೋಣ ಅಂದ್ಕೊಂಡು ಸುಮ್ಮನೆ ಆಗಿದ್ವಿ. ಇವತ್ತು ಸ್ವಲ್ಪ ಬೆಳಗ್ಗೆನೇ ಬಿಸಿಲಿತ್ತು, ಹಾಗಾಗಿ ಗಿಡಗಳನ್ನೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬೆಳಗಿಂದನೇ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದೀವಿ. ಗಿಡಗಳನ್ನು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಬರುತ್ತೆ. ಬಟ್ 20 ಡೇಸ್ 1 ಮಂತೆಲ್ಲ ನಾವು ಗಿಡಗಳನ್ನು ನೋಡಲೇ ಇಲ್ಲ ಅಂದರೆ ಗಿಡಗಳೆಲ್ಲ ಹೋಗುತ್ತೆ. ಆಲ್ಮೋಸ್ಟ್ ಎಲ್ಲ ಗಿಡಗಳು ಹೋದಂಗೆ ಆಗಿಬಿಟ್ಟಿದೆ. ಇಲ್ಲೊಂದು 3-4 ಗಿಡಗಳನ್ನು ಬಿಟ್ಬಿಟ್ಟು ರೋಸ್ಗಳಿಂದೇ ಜಾಸ್ತಿ ಹಾಕಿದ್ದು ನಾವು. ಗಿಡಗಳೆಲ್ಲ ಬೆಳೆಸೋದು ಮಿಥುನವ್ರಿಗೆ ತುಂಬ ಇಷ್ಟ ಅಂತೇಳ್ಬಿಟ್ಟು ಗಿಡಗಳನ್ನೆಲ್ಲ ಹಾಕಿದ್ವಿ. ಬಟ್ ಇವಾಗೆಲ್ಲ ಹೋಗಿಬಿಟ್ಟಿದೆ. ಸೊ ಪಾಟಲ್ಲಿರೋ ಮಣ್ಣನ್ನೆಲ್ಲ ಗಿಡಗಳನ್ನೆಲ್ಲ ಎಸ್ದುಬಿಟ್ಟು ಪಾಟನ್ನೆಲ್ಲ ತೆಗೆದು ತೊಳೆದಿಟ್ಬಿಡೋಣ. ಯಾವಾಗಾದರೂ ಗಿಡಗಳು ಚೆನ್ನಾಗಿರೋ ಗಿಡಗಳು ಸಿಕ್ಕಿದ್ರೆ ಮತ್ತೆ ಗಿಡಗಳನ್ನು ನೆಟ್ಟರೆ ಆಯಿತು ಅಂತೇಳ್ಬಿಟ್ಟು ಪಾಟನಲ್ಲಿರೋ ಮಣ್ಣು ಗಿಡ ಬೇಡದಿರೋ ಗಿಡಗಳನ್ನೆಲ್ಲ ಅಲ್ಲಿ ವೇಸ್ಟಿಗೆ ಹಾಕಕ್ಕೆ ಹೋಗ್ತಾ ಇದ್ದಾರೆ ಮಿಥುನವರು. ನಾನೊಂದು 2-3 ಗಿಡಗಳನ್ನ ಇಟ್ಕೊಂಡೆ. ಪಾಟಲ್ಲೇ ನಮ್ಮ ಅತ್ತೆ ಪೈನಾಪಲ್ ತಿಂದಾಗಿರುತ್ತಲ್ವ ಅದ್ರದ್ದು ಅದನ್ನು ಹಾಕಿದ್ದಾರೆ. ಅದು ಚೆನ್ನಾಗಿ ಬಂದಿದೆ. ಅದೊಂದು ಬಿಟ್ಕೊಂಡ್ಬಿಟ್ಟು ಇನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಈ ಟೆರೆಸ್ ಗಾರ್ಡನ್ ಅಂತೆಲ್ಲ ಮಾಡ್ತಾರಪ್ಪ, ಪಾಟಲ್ಲೇ ಎಲ್ಲ ತರಕಾರಿ, ಹೂವು, ಹಣ್ಣು ಎಲ್ಲ ಬೆಳೆದಿರ್ತಾರೆ. ಎಷ್ಟು ಚೆನ್ನಾಗಿ ಬಂದಿರುತ್ತೆ. ನಾವು ಏನು ಮೇಂಟೈನ್ ಮಾಡಿದರೂ ಗಿಡಗಳಂತೂ ಚೆನ್ನಾಗೇ ಬರಲ್ಲ. ಕೆಲವೊಂದು ಗಿಡಗಳು ಚೆನ್ನಾಗಿ ಬರುತ್ತೆ, ಕೆಲವೊಂದಂತೂ ಎಷ್ಟು ನೋಡಿಕೊಂಡ್ರೂ ಚೆನ್ನಾಗಿ ಬರಲ್ಲ. ಅದಕ್ಕೆಲ್ಲ ಆನ್ಲೈನಿಂದ ಮೆಡಿಸಿನ್ಗಳು ಏನೇನೋ ತೊಗೊಬಂದೆಲ್ಲ ಮಿಥುನ ಅವರು ಹಾಕ್ತಿರ್ತಾರೆ. ಆದರೂ ಇವಾಗ ಗಿಡಗಳೆಲ್ಲ ಹೋಯಿತು. ಅದಕ್ಕೆ ಅವರು ಅದನ್ನೆಲ್ಲ ಬೆಳಗ್ಗೆನೇ ಕ್ಲೀನ್ ಮಾಡ್ತಾ ಇದ್ದಾರೆ. ನಮ್ಮ ಕಡೆ ಮಳೆ ತುಂಬ ಮಳೆ. ಬಟ್ಟೆಗಳೆಲ್ಲ ಒಣಗಕ್ಕೆ ಜಾಗನೇ ಇಲ್ಲ. ಮನೆ ಮುಂದೆನೇ ಒಂದು ಹಗ್ಗ ಕಟ್ಬಿಟ್ಟು ಒಣಗಾಕ್ಬಿಟ್ಟಿದ್ದೀವಿ. ವಾಶ್ ಮಾಡೋದು, ಒಣಗಾಕೋದು, ಒಳಗೆ ತಂದು ಹಾಕೋದು. ರಾತ್ರಿ ಹೊತ್ತು ಮಳೆ ಬರುತ್ತೆ ಅಂತೇಳ್ಬಿಟ್ಟು ಹಂಗೆ ಆಗ್ತಾಯಿತ್ತು ಅಂತೇಳಿ ಮನೆ ಮುಂದೆನೇ ಇವಾಗ ಒಂದು ಹಗ್ಗ ಕಟ್ಬಿಟ್ಟು ಅಲ್ಲೆಲ್ಲ ಬಟ್ಟೆಗಳು ಒಣಗಾಕೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇವಾಗ. ನೆಕ್ಸ್ಟು ಗಿಡಗಳನ್ನೆಲ್ಲ ತಗೊಂಡೋಗಿ ಮಣ್ಣೆಲ್ಲ ಚೆಲ್ಲಿ ಪಾಟನ್ನೆಲ್ಲ ತೊಗೊಬಂದಿಟ್ರು. ಮತ್ತು ಮಣ್ಣಲ್ವ ಅಲ್ಲೆಲ್ಲ ಕಲೆ ಆದಂಗೆ ಆಗ್ಬಿಟ್ಟಿತ್ತು. ಹಾಗಾಗಿ ಸೋಪು ಬ್ರಷ್ ಹಾಕಿ ಉಜ್ಜುತ್ತಿದ್ದಾರೆ. ನಾನು ಯಾಕೆ ನಗಾಡ್ತಿದ್ದೀನಿ ಅಂದರೆ ಇದನ್ನು ಸೋಪು ಬ್ರಷ್ ಎಲ್ಲ ಹಾಕ್ಬಿಟ್ಟು ಮಿಥುನವ್ರು ಉಜ್ಜುತ್ತಾ ಇದ್ದರು. ಹಾಗಾಗಿ ಕೊಡಿ ವೀಡಿಯೋ ಮಾಡಿ ನಾನು ಉಜ್ಜುತ್ತೀನಿ ಅಂತ ಹೇಳಿದೆ. ಅದಕ್ಕೆ ವೀಡಿಯೋಗೋಸ್ಕರ ಕೆಲಸ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದರು. ಹಾಗಾಗಿ ನಂಗೆ ನಗು ಬರ್ತಾಯಿತ್ತು. ಆಮೇಲೆ ಚೆನ್ನಾಗಿ ನೆಲ ಎಲ್ಲ ಬ್ರಷಲ್ಲಿ ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡಿದ್ವಿ. ಇನ್ನೂ ನನಗೆ ಉಜ್ಜಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನು ಬೆಳಗ್ಗೆ ಎದ್ದಾಗಿಂದ ಅದನ್ನೇ ಮಾಡ್ತಾ ಇರೋದು. ನಾನೊಂದು ಟೀನೂ ಕುಡ್ದಿರಲಿಲ್ಲ. ಒಂದು ಟೀ ಮಾಡ್ಕೊಂಡು ಕುಡಿಯೋಣ, ಅಷ್ಟರಲ್ಲಿ ಮಿಥುನವ್ರು ಅದನ್ನೆಲ್ಲ ಕ್ಲೀನ್ ಮಾಡ್ತಾರೆ ಅಂತೇಳ್ಬಿಟ್ಟು ನಾನು ಇವಾಗ ಕಿಚನಿಗೆ ಬಂದೆ. ಕಿಚನಲ್ಲಿ ಏನೂ ಕೆಲಸ ಇರಲಿಲ್ಲ, ಯಾಕಂದರೆ ನೈಟೇ ಎಲ್ಲ ಕ್ಲೀನೆಲ್ಲ ಮಾಡಿದ್ವಿ. ಒಂದೊಂದು ಮಾತ್ರ ಇತ್ತು, ಲೇಟಾಗಿತ್ತು. ಅಣ್ಣ ಅಮ್ಮ ಎಲ್ಲ ಬಂದಿದ್ರಲ್ಲ, ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಲೇಟ್ ಆಯಿತು ರಾತ್ರಿ. ಹಾಗಾಗಿ ನಾನು ಟೀನೂ ಕುಡ್ದಿರಲಿಲ್ಲ. ಒಂದು ಟೀ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇವಾಗ ಕಿಚನಿಗೆ ಬಂದಿದ್ದೀನಿ. ನೈಟು ಅಮ್ಮವರೆಲ್ಲ ಬಂದಿದ್ದರು. ಅಮ್ಮ ಅಣ್ಣ ಬಂದಿದ್ದ. ಹಾಗಾಗಿ ಫಿಶ್ ಫ್ರೈ, ಬುಧಾಯಿ ಮೀನು ಫಿಶ್ ಫ್ರೈ ಮತ್ತು ಚಿಕನ್ ಗ್ರೇವಿ ಮಾಡಿದ್ವಿ. ಇಡ್ಲಿ ಮಾಡಿದ್ದೆ, ಇಡ್ಲಿ ಇಟ್ಟು ಬೇಕಿದ್ದೆ ಅಂತ ಇಡ್ಲಿ ಮಾಡಿದ್ದೆ. ನೈಟೇ ಎಲ್ಲ ಕ್ಲೀನ್ ಮಾಡಿಟ್ಟು ಮಲಗಿದ್ವಿ. ಅಮ್ಮವ್ರು ನೈಟ್ ಮನೆಗೆ ಹೋದರು. ಅಮ್ಮ ಅಣ್ಣ ನಾನು ಅಮ್ಮವ್ರು ಹೋಗಿದ್ದೀಯ, ನಾನು ಬರ್ತೀನಿ, ಅಮ್ಮ ಇಲ್ಲೇ ಮಲಗು ಅಂತೇಳಿ ನಮ್ಮಮ್ಮಗೆ ಹೇಳ್ತಾ ಇತ್ತು. ಆಮೇಲೆ ನಮ್ಮಮ್ಮ ಇಲ್ಲ ಮಗನೇ ನಾಳೆ ಬಾ ಮನೇಲಿ ಇರ್ತೀನಿ ಅನ್ನೋಕ್ಕೆ, ಇಲ್ಲ ನಾನು ಬರ್ತೀನಿ ಅಂತೇಳಿ ನಮ್ಮ ಅಮ್ಮನ ಜೊತೆನೇ ಹೋದ್ಲು. ಹಾಗಾಗಿ ಅವಳು ಹೋದ್ಮೇಲೆ ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಕಿಚನೆಲ್ಲ ಪಾತ್ರೆ ಎಲ್ಲ ನೈಟೇ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಮಲಗಿದ್ದೆ. ಇವಾಗ ನನಗಿಂತ ಬೇಗ ಎದ್ದಿದ್ರು ಮಿಥುನವರು. ಎದ್ಬಿಟ್ಟು ಹಾಲೆಲ್ಲ ಬಿಸಿ ಮಾಡಿ ಕಾಫಿ ಮಾಡ್ಕೊಂಡು ಕುಡಿದಿದ್ದಾರೆ. ಹಾಗೆ ತುಂಬ ಕ್ಲೀನಿಂಗ್ ಇದೆ. ಅವ್ರನ್ನ ಕ್ಲೀನಿಂಗ್ ಮಾಡೋಕ್ಕೆ ಬಿಟ್ಬಿಟ್ಟು ಬೆಳಗ್ಗೆ ತಕ್ಷಣ ಕ್ಲೀನಿಂಗೇ ಸ್ಟಾರ್ಟ್ ಆಗಿರ್ತದೆ. ಹೊರಗಡೆಯಿಂದ 1 ವೀಕ್ ಆಗಿತ್ತಲ್ವ, ಆಲ್ಮೋಸ್ಟು 1 ವೀಕ್ ಅಲ್ಲ, 1 ಮಂತ್ ಆಗಿತ್ತು ಕ್ಲೀನ್ ಮಾಡಿರಲಿಲ್ಲ. ಹಾಗಾಗಿ ಇದನ್ನು ಕ್ಲೀನ್ ಮಾಡ್ತಿದ್ದಾರೆ. ನನಗೊಂದು ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಬಂದು.
ನೈಟೇ ಎಲ್ಲ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಿದ್ದೆ. ಆವಾಗ ನೀರೆಲ್ಲ ಚೆನ್ನಾಗಿ ಇಳ್ಕೊಂಡಿರುತ್ತೆ. ಬೆಳಗ್ಗೆ ಎದ್ದು ಪಾತ್ರೆಗಳನ್ನು ಪಾತ್ರೆ ಸ್ಟ್ಯಾಂಡಿಗೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಒಂದೊಂದು ಸತಿ ಮಾತ್ರ ಮೂಡಿಲ್ದಾಗ, ಮತ್ತು ಇವಾಗ ಮಳೆಗಾಲ ಅಲ್ವಾ, ನಮ್ಮ ಕಡೆ ಮಲೆನಾಡು ಕಡೆ ಮಳೆ ಜಾಸ್ತಿ, ನೀರನ್ನೆಲ್ಲ ಮುಟ್ಟಂಗೆ ಇಲ್ಲ, ಅಷ್ಟೊಂದು ಕೋಲ್ಡ್ ಆಗಿರುತ್ತೆ ಪಾತ್ರೆ ಎಲ್ಲ ತೊಳೆಯೋಕ್ಕೆ ರಾತ್ರಿ ಹೊತ್ತು. ಆವಾಗ ಒಂದೊಂದು ಸರಿ ಸೋಂಬೇರಿತನದಿಂದ ಬೆಳಗ್ಗೆ ಪಾತ್ರೆ ತೊಳ್ಕೊಳ್ಳೋಣ ಅಂತ ಸುಮ್ಮನೆ ಆಗಿರ್ತೀನಿ. ಇಲ್ಲಾಂದರೆ ರಾತ್ರಿಯೇ ಪಾತ್ರೆ ತೊಳೆದಿಟ್ಟು ಮಲ್ಕೊಳ್ತೀವಿ. ರಾತ್ರಿ ಎಲ್ಲ ಇಡ್ಲಿ ಮಾಡಿದ್ದೆ, ಇಡ್ಲಿ ಪಾತ್ರೆಗಳೆಲ್ಲ ಇತ್ತು, ಹಾಗಾಗಿ ಅದನ್ನು ಎಲ್ಲ ತೊಳೆದು ಇಟ್ಟಿದ್ದೆ ರಾತ್ರಿಯೇ. ಇವಾಗ ನೀರೆಲ್ಲ ಚೆನ್ನಾಗಿ ಇಳ್ಕೊಂಡಿದೆ. ಪಾತ್ರೆ ಸ್ಟ್ಯಾಂಡಿಗೆಲ್ಲ ಪಾತ್ರೆ ಜೋಡಿಸ್ಕೊಂಡ್ರೆ ಕೆಲಸ ಎಲ್ಲ ಆಯಿತು. ಇವಾಗ ಏನು ಕೆಲಸ ಇರಲ್ಲ. ನಾನು, ನಮ್ಮ ಮನೆಯವರು, ನನ್ನ ಮಗಳದಂತೂ ಲೆಕ್ಕ ಇಲ್ಲ, ಯಾಕಂದರೆ ಅಮ್ಮನ ಮನೇಲಿ ಜಾಸ್ತಿ ಇರೋದ್ರಿಂದ ನಾವಿಬ್ಬರೇ ಅಂತ ಏನು ಕೆಲಸ ಅನಿಸಲ್ಲ. ಬಟ್ ಇಬ್ಬರಿದ್ರೂ ಕೆಲಸಗಳು ಇದ್ದೇ ಇರುತ್ತೆ, ಸಣ್ಣ ಪುಟ್ಟ ಕೆಲಸಗಳಂತ ಇದ್ದೇ ಇರುತ್ತೆ, ಅದನ್ನೇ ಮಾಡ್ಕೊಳ್ಳೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡಿಡೋಣ ಅಂತ ಹೇಳ್ಬಿಟ್ಟು ನಿನ್ನೆ ಸಂತೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ತೊಗೊಬಂದಿದ್ದೀನಿ. ಹಾಗೆ 100 ರುಪೀಸಿಗೆ 3 kg ಈರುಳ್ಳಿನೂ ತೊಗೊಬಂದಿಟ್ಟರೆ ಅವಾಗವಾಗ ತೊಗೊಳ್ಳೋ ಇದ್ದಿರಲ್ಲ ಅಂತ ಹೇಳ್ಬಿಟ್ಟು ಹಾಗೆ ತರಕಾರಿಗಳನ್ನೆಲ್ಲ ತೊಗೊಂಡಿದ್ದೀನಿ. ಆಮೇಲೆ ನಾನು ಮೀಶೋದಿಂದ ಈ ಪ್ರಾಡಕ್ಟ್ಗಳನ್ನು ತರಿಸ್ಕೊಂಡಿದ್ದೆ. ಇದನ್ನು ತರಿಸ್ಕೊಂಡೆ ಒಂದು ತುಂಬ ತಿಂಗಳಾಯಿತು, ಒಂದು 6 ತಿಂಗಳ ಮೇಲಾಗಿದೆ ಫ್ರಿಜ್ಜಲ್ಲಿ ಇಡೋ ಅಂಥದ್ದು. ತರಕಾರಿ ಎಲ್ಲ ಇಟ್ಟರೆ ಎಷ್ಟು ಫ್ರೆಶ್ ಆಗಿರುತ್ತೆ ಗೊತ್ತಾ. ಆಲ್ಮೋಸ್ಟ್ ಒಂದು 20 ಡೇಸ್ ನಾವು ಇರಲಿಲ್ಲ ಊರಲ್ಲಿ, ಕೇರಳಕ್ಕೆ ಹೋಗಿದ್ವಿ. ಅವಾಗ ನಾನು ಇದ್ರಲ್ಲಿ ತರಕಾರಿ ಇಟ್ಟು ಹೋಗಿದ್ದು ಹೆಂಗಿತ್ತು, ನಾವು ಬಂದು ನೋಡೋದಕ್ಕೆ ಹಾಗೆ ಇತ್ತು, ಅಷ್ಟೊಂದು ಫ್ರೆಶ್ ಆಗಿರುತ್ತೆ. ಇವಾಗ ನೋಡಿ, ಆಲ್ಮೋಸ್ಟ್ ಲಾಸ್ಟು ಸ್ಯಾಟರ್ಡೇ ನಾನು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪೆಲ್ಲ ಈ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಎಷ್ಟು ಫ್ರೆಶ್ ಆಗಿದೆ ಅಂದರೆ ಅಷ್ಟು ಫ್ರೆಶ್ ಆಗಿದೆ, ಸ್ವಲ್ಪನೂ ಹಾಳಾಗಲ್ಲ, ಆ ಥರ ಇರುತ್ತೆ. ವಿಷಯದಲ್ಲಿ ನಿಮಗೆ ಏನಾದರೂ ಈ ಪ್ರಾಡಕ್ಟ್ಸ್ ಬೇಕು ಅಂದರೆ ತರಿಸ್ಕೊಳ್ಳಿ, ತುಂಬ ಯೂಸ್ಫುಲ್ ಆಗುತ್ತೆ. ಅಂದರೆ ಚೆನ್ನಾಗಿರುತ್ತೆ, ವರ್ತು. ತರಕಾರಿ ಎಲ್ಲ ಅಷ್ಟೊಂದು ಫ್ರೆಶ್ ಆಗಿರುತ್ತೆ. ತರಕಾರಿಗಳನ್ನು ತೊಗೊಂಡಿದ್ದೀನಿ. ಅಲ್ಲೇ ಬರ್ತಾ ಮಾರ್ಕೆಟಲ್ಲಿ ತೊಗೋಬೋದು, ಶಾಪಿಂದ ಬರ್ತಾ. ಬಟ್ ಏನು ತಗೊಳ್ಳೋದು ಅನ್ನೋಷ್ಟೊತ್ತಿಗೆ ಅರ್ಧ ಗಂಟೆ ಟೈಮ್ ಹೋಗುತ್ತೆ. ತರಕಾರಿಗಳನ್ನ ನೋಡಿದಾಗ ಇದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಸಂತೆಯಲ್ಲಿ ತರಕಾರಿಗಳನ್ನ ತೊಗೊಬಂದೆ. ಇವಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಾಕ್ಸಿಗೆ ಹಾಕಿಟ್ಟಿರಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕು. ಅದೆಲ್ಲಕ್ಕಿಂತ ಮುಂಚೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕು. ಇನ್ನು ಬ್ರೇಕ್ಫಾಸ್ಟ್ ಆಗಿಲ್ಲ, 10 ಗಂಟೆ ಆಗೋಕ್ಕಾಯಿತು. ಏನು ಮಾಡೋದು ಅಂತ ನೋಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪಿಟ್ಟು ಮಾಡಿಬಿಡ್ತೀನಿ, ಪಟ್ ಅಂತ ಆಗ್ಬೋದು. ಬನ್ಸಿ ರವೆದು ಉಪ್ಪಿಟ್ಟು ಮಾಡ್ತೀನಿ, ಇಲ್ಲಾಂದರೆ ಪೋಹ ಮಾಡಿಕೊಡ್ತೀನಿ. ಇನ್ನು ಮಕ್ಕಳಿರೋ ಮನೇಲಂತೂ ಗೊತ್ತೇ ಇರುತ್ತೆ, ಅವ್ರ ಮನೆ ಗೋಡೆಗಳನ್ನಂತೂ ನೋಡೋಕ್ಕೇ ಆಗಲ್ಲ, ಆ ಥರ ಆಗಿಬಿಟ್ಟಿರುತ್ತೆ. ನಾವು ಆಲ್ಮೋಸ್ಟ್ ಈ ಮನೆಗೆ ಬಂದು 6 ಮಂತ್ ಆಯಿತು ಅನ್ಕೋತೀನಿ. ನಮ್ಮ ಮನೆ ನೋಡಿ ಹೆಂಗಾಗಿರ್ಬೋದು. ಇದೆಲ್ಲ ಮೊನ್ನೆ ಅಷ್ಟೇ ನನ್ನ ಮಗಳು ಮಾಡಿರೋದು. ಸ್ಕೆಚ್ ಪೆನ್ಸಿಲು, ಕಲರ್ ಪೆನ್ಸಿಲೆಲ್ಲ ಸಿಕ್ಬಿಟ್ಟಿದೆ. ಗೋಡೆಗೆಲ್ಲ ಉಜ್ಜಿ ಎಷ್ಟು ಹೇಳಿದ್ರು ಕಣ್ಣು ತಪ್ಪಿಸಿ ಮಾಡ್ತಾಳೆ. ನಾನು ಇದನ್ನಂತೂ ನಾನು ಇವತ್ತು ಬೆಳಗ್ಗೆ ನೋಡಿದ್ದು, ಆ ಗೋಡೆಗೆ ಹೆಂಗೆ ಈಜಿಟ್ಟಿದ್ದಾಳಲ್ಲ ಅಂತೇಳ್ಬಿಟ್ಟು. ಹಾಗಾಗಿ ಮಿಥುನವರು ಆನ್ಲೈನಿಂದ ಒಂದು ಪ್ರಾಡಕ್ಟ್ನ ತರಿಸಿದ್ರು. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿದ್ರೆ ಹೋಗುತ್ತೆ. ಅಂದರೆ ತೀರಾ ಫುಲ್ಲು ಡೀಪ್ ಕ್ಲೀನ್ ಆಗೋಲ್ಲ, ಅದೊಂದು ಸ್ವಲ್ಪ ಲೈಟ್ ಬರುತ್ತೆ. ಒಂದೊಂದು ಪೆನ್ನಲ್ಲಿ ಬರೆದಿರೋದು ಹೋಗುತ್ತೆ, ಒಂದೊಂದರಲ್ಲಿ ಹೋಗೋದೇ ಇಲ್ಲ. ಹಾಗಾಗಿ ಅದನ್ನೇ ತಿಕ್ಕಿ ಕ್ಲೀನ್ ಮಾಡ್ತಾಯಿದ್ದಾರೆ. ಆಮೇಲೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಯಾಕೋ ಮಿಥುನವ್ರಿಗೂ ಉಪ್ಪಿಟ್ಟು ತಿನ್ನೋ ಮೂಡಿರಲಿಲ್ಲ, ನನಗೂ ಉಪ್ಪಿಟ್ಟು ಯಾಕೋ ಬೇಡ ಅನ್ನಿಸ್ತು. ಹಾಗಾಗಿ ಪಟಾಫಟ್ ಅಂತೇಳಿ ಮಸಾಲ ರೊಟ್ಟಿ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಎಲ್ಲ ಇತ್ತು, ಐಟಮ್ಗಳೆಲ್ಲ ಇದೆಯಲ್ಲ ಅಂತೇಳ್ಬಿಟ್ಟು ಮಸಾಲ ರೊಟ್ಟಿನೇ ಮಾಡೋಣ, ಬೇಗ ಆಗುತ್ತೆ, ಚೆನ್ನಾಗಿರುತ್ತೆ ಅಂತೇಳಿ ಮಾಡ್ತಾಯಿದ್ದೀನಿ. ನಾನು ಹೆಂಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ಈ ಚಾಪರ್ನ ತೊಗೊಂಡಿದ್ದೀನಿ. ಚಾಪರಲ್ಲಿ ಈರುಳ್ಳಿ, ಒಂದು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಂತೆ ಹಸಿರು ಮೆಣಸಿನ್ಕಾಯಿನ ಹಾಕ್ಬೋದು. ಈ ಕಡ್ಡಿ ಮೆಣಸಿನ್ಕಾಯಿ ಬರುತ್ತಲ್ವ, ಇದು ತುಂಬ ಸ್ಪೈಸಿ ಇರುತ್ತೆ. ಹಾಗಾಗಿ ಒಂದೇ ಹಸಿರು ಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಇಬ್ಬರಿಗೆ ಅಲ್ವಾ ಅಂತೇಳ್ಬಿಟ್ಟು ಚಾಪರಲ್ಲಿ ಕಟ್ ಮಾಡಿದ್ರೆ ಸಣ್ಣಗಾಗುತ್ತೆ. ರೊಟ್ಟಿ ಎಲ್ಲ ಮಾಡ್ತೀವಲ್ವ ಅಂಥದಕ್ಕೆಲ್ಲ ಸ್ವಲ್ಪ ಕೈಯಲ್ಲಿ ಕಟ್ ಮಾಡಿದ್ರೆ ದಪ್ಪ ಇರುತ್ತೆ, ರೊಟ್ಟಿ ತಟ್ಟದಾಗ ತೆಳ್ಳಗಾಗಲ್ಲ. ಹಾಗಾಗಿ ಈ ಚಾಪರಲ್ಲಿ ಮಾಡಿದ್ದೀನಿ. ಇದೂ ಅಷ್ಟೇ ನಾನು ಮೀಶೋದಲ್ಲಿ ತರಿಸಿದ್ದು 240 ಏನು, ತುಂಬ ಒಂದು 2 ಇಯರ್ಸ್ ಆಗಿರ್ಬೋದು ಮೇ ಬಿ. ಅವಾಗ ನಾನು ತರಿಸಿದ್ದು, ಇನ್ನೂ ಚೆನ್ನಾಗಿದೆ, ಚೆನ್ನಾಗಿ ಯೂಸ್ ಆಗುತ್ತೆ. ಇವಾಗ ನಾನೊಂದು ಪಾತ್ರೆಗೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿನ ಚೆನ್ನಾಗಿ ಚಾಪರಲ್ಲಿ ಚಾಪ್ ಮಾಡ್ಕೊಂಡು ಹಾಕಿದ್ದೀನಿ. ಮತ್ತೊಂದು ಕ್ಯಾರೆಟ್ನ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಈ ಕ್ಯಾರೆಟು ತುರಿತಾರಲ್ವ ಅದರಲ್ಲಿ ತುರ್ಕೋತಾ ಇದ್ದೀನಿ. ನನ್ನ ಮಗಳಿಗೂ ಇದನ್ನೆಲ್ಲ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾಳೆ. ಇವತ್ತು ನಮ್ಮ ಅಮ್ಮಂಗೆ ಫೋನ್ ಮಾಡಿದೆ, ನಮ್ಮ ಅಮ್ಮನೂ ನಾರ್ಮಲ್ ರೊಟ್ಟಿ ಮಾಡಿದ್ದೀನಿ ಅಂತಿದ್ರು. ರೊಟ್ಟಿಗೆ ತುಪ್ಪ ಹಾಕ್ಕೊಟ್ರು ನನ್ನ ಮಗಳು ಇಷ್ಟಪಟ್ಟು ತಿಂತಾಳೆ.
ಇದೆಲ್ಲ ಇದೆಯಲ್ವ, ಒಂಚೂರು ಮಸಾಲ ರೊಟ್ಟಿ ಮಾಡೋಣ ಅಂದ್ಕೊಂಡು ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಕ್ಯಾರೆಟ್ನ ತುರಿದಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಸಬ್ಸಿಗೆ ಸೊಪ್ಪಿತ್ತು ನೋಡಿ, ನಾನು ಆ ಬಾಕ್ಸಲ್ಲಿ ಇಟ್ಟಿದ್ದು ಇದಕ್ಕೂ ಕವರಲ್ಲಿ ಹಾಕಿಟ್ರೆ ಅಷ್ಟೊಂದು ಇದಾಗಿರಲ್ಲ. ಇದೂ ಹೋದ ವಾರ ತೊಗೊಂಡಿದ್ದು. ಮತ್ತು ಇದ್ರ ಫ್ಲೇವರ್ ತುಂಬ ಹಾಕಿದರೆ ಮಿಥುನವ್ರು ಅಷ್ಟೊಂದು ಇಷ್ಟಪಡಲ್ಲ. ನಂಗೆ ಇಷ್ಟ ಆಗುತ್ತೆ, ಬಟ್ ಮಿಥುನವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇಷ್ಟಪಡೋರಾದರೆ ಜಾಸ್ತಿ ಹಾಕ್ಕೋಬೋದು. ಘಮ ಘಮ ಅಂತ ಇರುತ್ತೆ. ಸಬ್ಸಿಗೆ ಸೊಪ್ಪು ಅಥವಾ ಸಬ್ಬಾಸಿಗೆ ಸೊಪ್ಪು ಅಂತ ಹೇಳ್ತಾರಲ್ವ, ಅದನ್ನು ಹಾಕ್ಕೊಂಡ್ರೆ ಘಮ ಘಮ ಅಂತ ಇರುತ್ತೆ. ಮಿಥುನವ್ರೇನು ಅಷ್ಟೊಂದು ಇಷ್ಟಪಡಲ್ಲ ಈ ಸೊಪ್ಪನ್ನು ಅಂದ್ಕೊಂಡು ಒಂದು ಸ್ವಲ್ಪ ಹಾಕಿದ್ದೀನಿ. ಅದ್ರ ಜೊತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ. ಇದಕ್ಕೆ ಸೌತೆಕಾಯಿ ಬರುತ್ತಲ್ವ, ತಿನ್ನೋ ಸೌತೆಕಾಯಿ ನಾರ್ಮಲ್ಲು, ಅದನ್ನು ತುರಿದು ಹಾಕೊಂಡ್ಬಿಟ್ರೆ ಅಂತೂ ಅದ್ರ ಘಮ 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 ಅಂತ ಅದ್ರ ಫ್ಲೇವರೇ ಸಕ್ಕತ್ತಾಗಿರುತ್ತೆ. ನಮ್ಮ ಮನೇಲಿ ಸೌತೆಕಾಯಿ ಇರಲಿಲ್ಲ, ಹಾಗಾಗಿ ನಾನು ಹಾಕಿಲ್ಲ. ನೀವಿದ್ದರೆ ಮನೇಲಿ ಹಾಕಿ ಒಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಪುಡಿ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು. ಕಾಯಿ ಚಟ್ನಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ. ಇದಕ್ಕೊಂದು ಸ್ವಲ್ಪ ನಾನು ಜೀರಿಗೆ ಹಾಕಿದ್ದೀನಿ. ಇದು ಆಪ್ಷನಲ್, ಹಾಕ್ಕೊಳ್ಳೋದಾದರೆ ಹಾಕ್ಕೋಬೋದು. ಜೀರಿಗೆ ಇಷ್ಟ ಇಲ್ಲ ಅಂದರೆ ಬೇಡ, ಅದನ್ನು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಇವಾಗ ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೋತಿದ್ದೀನಿ. ಅದರಲ್ಲೇ ನೀರಿರುತ್ತೆ ಆಲ್ಮೋಸ್ಟ್. ಈ ಕ್ಯಾರೆಟು ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕಿರ್ತೀವಲ್ವ, ಅದರಲ್ಲೇ ನೀರಿರುತ್ತೆ. ನೀರು ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ನಾನು ಇದನ್ನು ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಇನ್ನೂ ಸಾಫ್ಟಾಗಿರುತ್ತೆ. ನಾನು ಇದಕ್ಕೆ ಇನ್ನೊಂದೇನಪ್ಪ ಆ್ಯಡ್ ಮಾಡಿದ್ದೀನಿ ಅಂತ ಹೇಳಿದರೆ, ರವೆ ಬರುತ್ತಲ್ವ, ಸಣ್ಣ ರವೆ, ಅದನ್ನು ಹಾಕಿದ್ದೀನಿ. ಯಾಕಂದರೆ ನಂಗೆ ತುಂಬ ಸಾಫ್ಟಾಗಿದ್ದರೆ ನಂಗೆ ಇಷ್ಟ ಇಲ್ಲ ರೊಟ್ಟಿಗಳು. ಸ್ವಲ್ಪ ಕುರುಮ್ ಅಂತ ಕ್ರಿಸ್ಪಿಯಾಗಿದ್ದರೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ರವೆ ಹಾಕ್ಕೊಂಡಿದ್ದೀನಿ. ಅದು ಹಾಕಿದ್ದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಸ್ವಲ್ಪ ರವೆನೂ ಹಾಕಿಬಿಟ್ಟು ಬಿಸಿ ನೀರು, ಕುಸಿಟ್ಕೊಂಡಿದ್ದು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ಗಟ್ಟಿ ಇರಬಾರ್ದು, ಸ್ವಲ್ಪ ಸಾಫ್ಟಾಗೆ ಕಲಸಿಟ್ಕೊಂಡ್ರೆ ಆಯಿತು. ಇವಾಗ ರೆಡಿ ಆಗಿದೆ. ಇವಾಗ ನಾನೊಂದು ತವಾ ತೊಗೊಂಡಿದ್ದೀನಿ. ನೀವು ಬಟರ್ ಪೇಪರ್ ಇದ್ದರೆ ಅದರಲ್ಲೂ ತೆಳ್ಳಗೆ ತಟ್ಕೋಬೋದು. ನಾನಿಲ್ಲಿ ತವಾಕ್ಕೆ ಒಂದು ಸ್ವಲ್ಪ ದೊಡ್ಡ ಉಂಡೆನೇ ಮಾಡಿಟ್ಕೊಂಡಿದ್ದೀನಿ. ತವದ ಫುಲ್ಲು ಅಗಲ ಆಗಲಿ, ಸಣ್ಣ ಸಣ್ಣ ರೊಟ್ಟಿ ಬೇಡ ಅಂತೇಳ್ಬಿಟ್ಟು, ತುಂಬ ಹೊತ್ತು ಮಾಡಬೇಕು ಅಂಥೇಳಿ ಒಂದು ದೊಡ್ಡ ಇದು ತೊಗೊಂಡ್ಬಿಟ್ಟು ಹಂಗೆ ತಟ್ಕೋತಾ ಇದ್ದೀನಿ. ಕೈನ ಒದ್ದೆ ಮಾಡಿಕೊಂಡು, ನಿಮಗೆ ಎಷ್ಟು ದಪ್ಪ ಬೇಕು ಅಂದರೆ ದಪ್ಪ ತಟ್ಕೋಬೋದು, ತೆಳ್ಳಗೆ ಬೇಕಂದರೆ ತೆಳ್ಳಗೆ ತಟ್ಕೋಬೋದು. ನಾನು ಇದ್ರಲ್ಲಿ ತಟ್ಕೊಂಡಿದ್ದು ಒಂದು ತೆಳ್ಳಗೆ ಕುರುಮ್ ಅಂತ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಗ್ಲವಾಗಿ ತಟ್ಕೊಂಡಿದ್ದೀನಿ. ನೀವು ಪ್ಲಾಸ್ಟಿಕಲ್ಲೆಲ್ಲ ತಟ್ಕೊಳ್ಳೋದಾದರೆ ಸ್ವಲ್ಪ ದಪ್ಪ ಬೇಕು ಅಂದರೆ ದಪ್ಪನೂ ತಟ್ಕೋಬೋದು. ನೀಟಾಗಿ ಕೈನ ನೆನೆಸ್ಕೊಂಡು ಎಷ್ಟು ಅಗಲ ಬೇಕು ಅಷ್ಟು ಅಗಲ ತಟ್ಕೊಂಡ್ರೆ ಆಯಿತು. ಇಷ್ಟೊಂದು ತೆಳ್ಳಗೆ ಪೇಪರಲ್ಲಿ ತಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಹಾಕೊತ್ತಿಗೆ ಕಿತ್ತೋಗ್ಬಿಡುತ್ತೆ. ಹಾಗಾಗಿ ತವದಲ್ಲೇ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಕ್ಕೆ ಹಿಂಗೆ ತಟ್ಕೊಂಡ್ರೆ ಆಯಿತು. ಇವಾಗ ಸೈಡಲ್ಲೆಲ್ಲ ಒಂಚೂರು ಶೇಪ್ ಕೊಡ್ತಾಯಿದ್ದೀನಿ, ರೊಟ್ಟಿ ಶೇಪ್ ರೌಂಡಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು. ಇವಾಗ ಒಂದು 3-4 ಹೋಲ್ ಮಾಡ್ಕೋಬೇಕು. ಹೋಲ್ ಮಾಡಿಕೊಂಡು ಅದರೊಳಗೆ ಎಣ್ಣೆ ಹಾಕ್ಕೊಂಡ್ರೆ ಆಯಿತು. ಇವಾಗ ಹಂಗೆ ತೊಗೊಂಡು ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಬಿಟ್ಟು ಆನ್ ಮಾಡ್ತಾಯಿದ್ದೀನಿ ಸ್ಟವ್ನ. ಇವಾಗ ನೋಡಿ ಬೇಯ್ತಾ ಇದೆ. ಇವಾಗ ನಾನು ಇದಕ್ಕೆ ಎಣ್ಣೆ ಹೋಲ್ ಮಾಡಿದ್ದೀನಲ್ಲ, ಅಲ್ಲೆಲ್ಲ ಎಣ್ಣೆ ಹಾಕ್ಕೋತಿದ್ದೀನಿ. ಬೇಕಾದರೆ ತುಪ್ಪನೂ ಹಾಕ್ಕೋಬೋದು. ನಾನಿಲ್ಲ ಎಣ್ಣೆನೇ ಹಾಕ್ಕೋತಾ ಇದ್ದೀನಿ. ಕಾಯಿ ಚಟ್ನಿ ಎಲ್ಲ ಮಾಡಿದರೆ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನಾನು ಕಾಯಿ ಚಟ್ನಿ ಮಾಡ್ತಿಲ್ಲ, ನಾನು ಮೊಸರಲ್ಲಿ ತಿನ್ನೋಣ ಅಂತೇಳ್ಬಿಟ್ಟು ಅದನ್ನು ಒಂಥರ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈ ಆಲೂ ಪರೋಟ ಎಲ್ಲ ತಿನ್ನೋವಾಗ ಮಾಡ್ಕೋತಾರಲ್ಲ ಕರ್ಡು, ಆ ಥರ. ಇವಾಗ ಒಂದು ಸೈಡು ಆಲ್ಮೋಸ್ಟ್ ಬೆಂದಿದೆ, ಅದನ್ನು ಪಲ್ಟಾಯಿಸ್ಕೊತಾ ಇದ್ದೀನಿ. ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಅದು ಏನಾದರೂ ನಾವು ವೀಡಿಯೋ ಮಾಡೋವಾಗ ಅಥವಾ ಯಾರಾದರೂ ಇರೋವಾಗಲೇ ನಮ್ಮ ರೆಸಿಪಿಗಳು ನಮಗೆ ಕೈ ಕೊಡೋದು. ಹಾಗಾಗಿ ಚೆನ್ನಾಗಿ ಬರಲಿ ಅಂತ ಹೇಳ್ಕೊಂಡೆ ನಾನು ರೊಟ್ಟಿನ ಪಲ್ಟಾಯ್ಸೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಏನಿಲ್ಲ, ಚೆನ್ನಾಗಿ ಬಂದಿದೆ. ಒಂದು ಸ್ವಲ್ಪ ಕ್ರಿಸ್ಪಿಯಾಗಿತ್ತು, ಯಾಕಂದರೆ ತೆಳ್ಳಗೆ ತಟ್ಟಿದ್ನಲ್ವ. ಕ್ರಿಸ್ಪಿಯಾಗಿ ಇಷ್ಟಪಡೋರಾದರೆ ಹಿಂಗೆ ತೆಳ್ಳಗೆ ತಡ್ಕೊಬೋದು. ಇಲ್ಲ ಅಂದರೆ ಸಾಫ್ಟಾಗಿ ಬೇಕು ಅಂದರೆ ರವೆ ಹಾಕ್ಕೊಂಡಲೇ ಸ್ವಲ್ಪ ದಪ್ಪವಾಗಿ ತಟ್ಟಿದರೆ ಸ್ವಲ್ಪ ಸಾಫ್ಟಾಗಿರುತ್ತೆ. ಇವಾಗ ಇದು ಬೆಂದಿದೆ ನೋಡ್ಬೋದು. ನೆಕ್ಸ್ಟ್ ಇನ್ನೊಂದು ನಾನು ಶೀಟ್ ಮೇಲೆ ತಟ್ಕೊಂಡಿದ್ದೀನಿ. ಇದನ್ನೇನು ಅಷ್ಟೊಂದು ತೆಳ್ಳಗೆ ತಟ್ಕೊಂಡಿಲ್ಲ, ಮೀಡಿಯಮ್ಮು ಒಂದು ಹದಕ್ಕೆ ತಟ್ಕೊಂಡಿದ್ದೀನಿ. ಅದರಲ್ಲಿ ಇದ್ದಿದ್ದ ಪುಡಿಗಳನ್ನೆಲ್ಲ, ತವದಲ್ಲಿ ಇದ್ದಿದ್ದ ಪುಡಿ ಎಲ್ಲ
ತೆಕ್ಕೋಬೇಕು. ರೊಟ್ಟಿ ಹಂಚಲ್ಲೂ ನಾವು ಮಾಡ್ಬೋದು. ನಮ್ಮನೆ ರೊಟ್ಟಿ ಹಂಚಿಲ್ಲ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಈ ಸ್ಯಾಟರ್ಡೆ ಸಂತೆಲಿ ರೊಟ್ಟಿ ಹಂಚಿತ್ತು, ಅದನ್ನು ತೊಗೊಬಂದಿದ್ವಿ. ಅದನ್ನು ಸೀಸನಿಂಗ್ ಮಾಡಬೇಕು, ಹಾಗಾಗಿ ಅದನ್ನು ಯೂಸ್ ಮಾಡಿಲ್ಲ. ಚೆನ್ನಾಗಿದೆ. ಅದರಲ್ಲಿ ಇನ್ಮೇಲೆ ರೊಟ್ಟಿ ಮಾಡಬೇಕು. ರೊಟ್ಟಿ ಈ ತವಾದಲ್ಲಿ ಮಾಡೋಕ್ಕಿಂತ ರೊಟ್ಟಿ ಹಂಚಲ್ಲಿ ಐರನ್ ತವಾ ಬರುತ್ತಲ್ವ, ಅದರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ರೊಟ್ಟಿ ಹಂಚನ್ನು ಇನ್ನೂ ಸೀಸನಿಂಗ್ ಮಾಡಿಲ್ಲ. ಅದು ಇವತ್ತು ಮಾಡಬೇಕು, ಹಾಗಾಗಿ ತವಾದಲ್ಲೇ ಮಾಡ್ತಾಯಿದ್ದೀನಿ. ಇವಾಗ ಕೈಯಲ್ಲಿ ತಟ್ಕೊಂಡಿದ್ನಲ್ಲ ಪ್ಲಾಸ್ಟಿಕ್ ಮೇಲೆ, ಅದು ಚೆನ್ನಾಗಿ ಬಂದಿದೆ ನೋಡ್ಬೋದು. ಅದನ್ನು ಒಂದು ಸ್ವಲ್ಪ 3 ಹೋಲ್ ಮಾಡಿಕೊಂಡು ಅದಕ್ಕೂ ಸ್ವಲ್ಪ ತುಪ್ಪನ ಅಥವಾ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿದ್ರೆ, 2 ಕಡೆ ಬೇಯಿಸಿದ್ರೆ ಪಟಾಫಟ್ ಅಂತ ರೊಟ್ಟಿ ರೆಡಿ ಆಗುತ್ತೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ. ಪಟಾಫಟ್ ಅಂತ ಆಗುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೂ ಮಾಡಿಕೊಡ್ಬೋದು ಮತ್ತು ಹೆಲ್ತಿಯಾಗಿರುತ್ತೆ. ಎಲ್ಲ ಸೊಪ್ಪು ಕ್ಯಾರೆಟ್ ಎಲ್ಲ ಇರುತ್ತಲ್ವ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈ ರೊಟ್ಟಿನೂ ನೋಡಿ 2 ಕಡೆನೂ ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತೇಳಿ ನೋಡ್ಬೋದು. ಟೋಟಲ್ 3 ರೊಟ್ಟಿ ಮಾಡಿದ್ದೆ, 2 ಮಿಥುನ್ಗೆ, 1 ಚಿಕ್ಕದು ನನಗೆ ಅಂತ ಹೇಳ್ಬಿಟ್ಟು. ಸಣ್ಣದೊಂದು ರೊಟ್ಟಿನ ತಟ್ಕೊಂಡಿದ್ದೀನಿ. ಅದನ್ನು ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ರೊಟ್ಟಿ ಕಾಂಬಿನೇಷನ್ ಆಗಿಬಿಟ್ಟು ನಾನು ಹೆಂಗೆ ಇದು ಮಾಡ್ತಿದ್ದೀನಿ ಅಂದರೆ, ಗಟ್ಟಿ ಮೊಸರು ಮನೆಯಲ್ಲೇ ಇರುತ್ತಲ್ವ, ಆ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದೇನು ಯೋಗರ್ಟ್ ಅಲ್ಲ, ಮೊಸರನ್ನೇ ಹಾಕ್ಕೊಳ್ತಿದ್ದೀನಿ. ಮೊಸರಿಗೆ ಸ್ವಲ್ಪ ಖಾರ ಪುಡಿ, ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಯಾಕಂದರೆ ರೊಟ್ಟಿಲೂ ಉಪ್ಪಿರುತ್ತೆ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚಟ್ನಿ ಬದಲು ಇದು ಚೆನ್ನಾಗಿರುತ್ತೆ. ಇದು ಆಲೂ ಪರೋಟಕ್ಕೆಲ್ಲ ಸಖತ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಕಾಯಿ ಚಟ್ನಿ ಮಾಡ್ಕೋಬೋದು. ಇದನ್ನು ರೆಡಿ ಆಯಿತು. ಬೆಳಗ್ಗೆ ಬ್ರೇಕ್ಫಾಸ್ಟು ಮಿಥುನವ್ರಿಗೆ ಕೊಡ್ತಾಯಿದ್ದೀನಿ. ಈ ಥರದ್ದೆಲ್ಲ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಓಟ್ಸೇ ತಿಂತೀನಿ ಅಂತಿದ್ರು ನಮ್ಮ ಮನೆಯವ್ರು. ಇವಾಗ ಫುಲ್ಲು ಸ್ಟಿಕ್ ಡಯಟಲ್ಲಿದ್ದಾರೆ, ಹಾಗಾಗಿ ಬೇಡ ಓಟ್ಸ್ ತಿಂತೀನಿ ಅಂತಿದ್ರು. ಬೇಡ ಅಂತ ಹೇಳ್ಬಿಟ್ಟು ನಾನೇ ಮಾಡಿಕೊಟ್ಟೆ. ತಿಂದುಬಿಟ್ಟು ಟೇಸ್ಟ್ ನೋಡಿ ಹೇಳಿ ಅಂತ. ಚೆನ್ನಾಗಿದೆ ಅಂತಾರೆ ಅವರು. ಆಲ್ಮೋಸ್ಟ್ ಏನು ಮಾಡಿಕೊಟ್ರು ಅದು ಚೆನ್ನಾಗಿದ್ದರೂ ಇಲ್ಲ ಅಂದರು. ಚೆನ್ನಾಗಿಲ್ಲ ಅಂತ ಅವ್ರು ಹೇಳೋದೇ ಇಲ್ಲ, ಚೆನ್ನಾಗಿದೆ ಅಂತಲೇ ಅವ್ರು ಯಾವಾಗಲೂ ಹೇಳೋದು. ಹಾಗೆ ಅವ್ರಿಗೆ ತಿಂಡಿ ಕೊಟ್ಬಿಟ್ಟು ನಾನೊಂದು ಸ್ವಲ್ಪ ಬಟ್ಟೆಗಳನ್ನೆಲ್ಲ ತಂದು ಹಾಕಿದ್ದೆ ಹಾಗೆ. ದಿಯನ್ ಮಾತ್ರ ಸಪ್ರೇಟ್ ವಾಶ್ ಮಾಡ್ತೀವಿ, ಯಾಕಂತ ಹೇಳಿದ್ರೆ ಅವಳಿಗೆ ವಾಷಿಂಗ್ ಲಿಕ್ವಿಡೇ ಚೇಂಜ್ ಮಾಡಿ ಹಾಕೋದು. ನಾವು ಯೂಸ್ ಮಾಡುವಂಥ ಲಿಕ್ವಿಡ್ಗಳನ್ನು ಹಾಕಲ್ಲ, ಹಂಗಾಗಿ ಅವಳ ಬಟ್ಟೆನೇ ಸಪ್ರೇಟಾಗಿ ಹಾಕೋದು. ಇವಾಗ ಬಟ್ಟೆಗಳೆಲ್ಲ ಒಣಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಫೋಲ್ಡ್ ಮಾಡಿ ತೆಗೆದಿಡ್ತಾಯಿದ್ದೀನಿ. ಈ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋದು, ಒಣಗಾಕೋದು, ಫೋಲ್ಡ್ ಮಾಡೋದೆಲ್ಲ ಆಲ್ಮೋಸ್ಟ್ ಮಿಥುನವರೇ ಮಾಡ್ತಾರೆ. ಇವತ್ತೇನೋ ನಾನು ಮಾಡ್ತಾಯಿದ್ದೀನಿ ಮನೇಲಿದ್ದೀನಿ ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ನಾನು ಬೆಳಗ್ಗೆ ಎದ್ದು ತಿಂಡಿ ಕೆಲಸ ಎಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಿಥುನವ್ರು ಮಾಡ್ತಾರೆ. ಸುಮ್ಮನೆ ಕೂತ್ಕೊಳ್ಳಲ್ಲ ಅವರು. ಮಾಡ್ತಾಳೆ ಅಂತೇಳ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳಲ್ಲ, ನನಗೂ ಹೆಲ್ಪ್ ಮಾಡ್ತಾ ಇರ್ತಾರೆ. ಅವ್ರು ತಿಂಡಿ ತಿಂತಾರಲ್ಲ ಅಂತೇಳ್ಬಿಟ್ಟು ನಾನು ಹಾಗೆ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಮಡಚಿ ತೆಗೆದಿಟ್ಬಿಡೋಣ. ನನ್ನ ಮಗಳು ಇಲ್ಲಲ್ಲ, ನನ್ನ ಮಗಳಿದ್ರೆ ಈ ಥರ ಎಲ್ಲ ಕೆಲಸ ಮಾಡೋಕ್ಕೆ ಬಿಡಲ್ಲ, ಕಿತ್ತಾಪತಿ ಮಾಡ್ತಾನೇ ಇರುತ್ತೆ. ಅದು ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಅಮ್ಮನ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ತಿಂಡಿ ತಿನ್ಕೋತಾ ಇದ್ದೀನಿ. ಚೆನ್ನಾಗಿ ಬಂದಿತ್ತು, ನನಗೂ ಇಷ್ಟ ಆಯಿತು. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ, ಹೆಂಗಿದೆ ರೆಸಿಪಿ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೇನಿಲ್ಲ, ಅಮ್ಮನ ಮನೆಗೆ ಹೋಗಬೇಕು, ಸ್ವಲ್ಪ ಕೆಲಸಗಳೆಲ್ಲ ಇದೆ. ಹಾಗಾಗಿ ಇಲ್ಲಿದ್ದ ಕೆಲಸ ಮುಗೀತು, ಅಮ್ಮನ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಬೇಗ ತಿಂಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ಸಂಡೇದು ಮಾರ್ನಿಂಗ್ ರೂಟೀನ್ ಹೇಗಿದೆ ಅನ್ನೋದನ್ನು ಹಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹೀಗೆ ಕಂಟಿನ್ಯೂಸ್ ಆಗಿ ವ್ಲಾಗ್ನ ಮಾಡ್ತಾ ಇರ್ತೀನಿ. ಯಾವಾಗ ಫ್ರೀ ಆಗುತ್ತೆ ಆದಷ್ಟು ವ್ಲಾಗ್ಸ್ನ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿಬಿಟ್ಟು ನನಗೂ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.